ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ನಾವು ನವರಾತ್ರಿಯ ದುರ್ಗಾರಾಧನೆಯನ್ನು ಮಾಡಬೇಕಾಗತ್ತೆ. ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆನ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ನವದುರ್ಗೆಯ 9 ರೂಪಗಳನ್ನು ನಾವು ಪೂಜೆ ಮಾಡ್ತೀವಿ. ಅದೇ ರೀತಿ 9 ದಿನಗಳು ಕೂಡ 9 ಬಣ್ಣದ ಬಟ್ಟೆಗಳನ್ನ ಧರಿಸಿ ಪೂಜೆ ಮಾಡಬೇಕಾಗತ್ತೆ. ಈ 9 ಬಣ್ಣಗಳು ಏನಿದೆ ಪ್ರತಿ ವರ್ಷವೂ ಕೂಡ ಚೇಂಜ್ ಆಗ್ತಿರುತ್ತೆ. ಬಟ್ ಈ ವರ್ಷ 2024ರಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಿ ನಾವು ಪೂಜೆ ಮಾಡಬೇಕು ಅಂತ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ಒಂದೊಂದು ರೂಪವನ್ನು ಪ್ರತಿದಿನವೂ ಕೂಡ ನಾವು ಪೂಜೆಯನ್ನು ಮಾಡಿ ಆರಾಧನೆ ಮಾಡ್ತೀವಿ. 9 ದುರ್ಗೆಯರ ಅವತಾರಕ್ಕೆ ಎಷ್ಟು ಮಹತ್ವವಿದೆಯೋ ಹಾಗೆ ಈ 9 ಬಣ್ಣದ ಬಟ್ಟೆಗಳಿಗೂ ಕೂಡ ಅಷ್ಟೇ ಮಹತ್ವವಿರುತ್ತದೆ. ಹಾಗಿದ್ರೆ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ 3 ಥರದ ನವರಾತ್ರಿ ಬರುತ್ತೆ. ಒಂದನೇದು ಚೈತ್ರ ನವರಾತ್ರಿ, ಎರಡನೇದು ಗುಪ್ತ ನವರಾತ್ರಿ, ಮೂರನೇದು ಶರದ್ ನವರಾತ್ರಿ. ಈ 3 ನವರಾತ್ರಿಗಳಲ್ಲಿ ಶರದ್ ನವರಾತ್ರಿ ಏನಿದೆ ತುಂಬಾ ಮುಖ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ಕೂಡ. ಹಾಗಾಗಿ ಶರದ್ ನವರಾತ್ರಿಯಲ್ಲಿ ಬರುವಂತಹ ಬಣ್ಣಗಳನ್ನು ಅನುಸರಿಸಬೇಕಾಗ್ತದೆ. ಚೈತ್ರ ನವರಾತ್ರಿಯಲ್ಲೇ ಬೇರೆ ಬಣ್ಣ ಇರುತ್ತೆ, ಗುಪ್ತ ನವರಾತ್ರಿಯಲ್ಲೇ ಬೇರೆ ಬಣ್ಣ ಇರುತ್ತೆ. ಈಗ ಶರದ್ ನವರಾತ್ರಿಯಲ್ಲಿ ಯಾವ ಬಣ್ಣದ ಬಟ್ಟೆ ಧರಿಸಿ ನವರಾತ್ರಿ ಪೂಜೆ ಮಾಡಬೇಕು ಅಂತ ನೋಡೋಣ. ನವರಾತ್ರಿ ಅಕ್ಟೋಬರ್ 3ರಿಂದ ಶುರುವಾಗಿ ಹಾಗೆ ಅಕ್ಟೋಬರ್ 12ನೇ ತಾರೀಕು ಮುಕ್ತಾಯವಾಗುತ್ತೆ. ನಾನಿಲ್ಲಿ ಒಂದು ಸ್ಕ್ರೀನ್ಶಾಟ್ನ ಹಾಕ್ತೀನಿ. ನೀವು ಕೂಡ ಆ ಚಾರ್ಟದೊಂದು ಸ್ಕ್ರೀನ್ಶಾಟ್ನ ತಗೊಂಡು ಯಾವ್ಯಾವ ದಿನ ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕು. ಹಾಗೆ 9+1 10 ಬಣ್ಣಕ್ಕೆ ಅದರದೇ ಆದ ಮಹತ್ವವಿದೆ. ಯಾವ ದಿನ ಯಾವ ಬಣ್ಣ ಹಾಕಿ ಧರಿಸಿ ಪೂಜೆ ಮಾಡೋದ್ರಿಂದ ಅತಿ ಹೆಚ್ಚು ಫಲವನ್ನು ನಾವು ಈ ನವರಾತ್ರಿಯಲ್ಲಿ ಪಡ್ಕೊಳ್ಬೋದು. ಡೇ 1 ಅಂದರೆ ಅಕ್ಟೋಬರ್ 3ನೇ ತಾರೀಕು ಥರ್ಸ್ಡೇ ಬಂದು ಯೆಲ್ಲೋ ಕಲರ್ ಬಟ್ಟೆನ ಹಾಕ್ಕೋಬೇಕಾಗತ್ತೆ. ಡೇ 2 ಅಕ್ಟೋಬರ್ 4th ಫ್ರೈಡೇ ಬರುತ್ತೆ, ಗ್ರೀನ್ ಕಲರ್ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಡೇ 3 5th ಆಫ್ ಅಕ್ಟೋಬರ್ ಸ್ಯಾಟರ್ಡೆ ಬರುತ್ತೆ, ಗ್ರೇ ಕಲರು. ಅದಾದಮೇಲೆ ಡೇ 4 6th ಆಫ್ ಅಕ್ಟೋಬರು ಸಂಡೇ ಬರುತ್ತೆ, ಆರೆಂಜ್ ಕಲರು. ಅದಾದಮೇಲೆ ಡೇ 5th 7th ಅಕ್ಟೋಬರು ಮಂಡೇ ಬರುತ್ತೆ, ವೈಟ್ ಕಲರ್ ಹಾಕ್ಕೋಬೇಕಾಗತ್ತೆ. ಡೇ 6th ಅಕ್ಟೋಬರು ಟ್ಯೂಸ್ಡೇ ಬರುತ್ತೆ, ರೆಡ್ ಕಲರು. ಅದಾದಮೇಲೆ ಡೇ 7 ಅಕ್ಟೋಬರ್ ಬಂದು ವೆಡ್ನಸ್ಡೇ, ರಾಯಲ್ ಬ್ಲೂ ಅಂತ ಬರುತ್ತೆ. ಅದಾದಮೇಲೆ ಡೇ 8 10th ಆಫ್ ಅಕ್ಟೋಬರು ಥರ್ಸ್ಡೇ, ಪಿಂಕ್ ಕಲರು. ಡೇ 9 11th ಆಫ್ ಅಕ್ಟೋಬರು ಫ್ರೈಡೇ, ಪರ್ಪಲ್ಲು. ಇನ್ನು ಕೊನೆಯದಾಗಿ 10ನೇ ದಿನ ನಾವು ಹಾಕ್ಕೋಬೇಕಾಗಿರೋದು ಪಿಕಾಕ್ ಗ್ರೀನು ಅಥವಾ ರಾಮ ಗ್ರೀನ್ ಅಂತಲೂ ಕರೀತಾರೆ. ಈ 10 ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ನಾವು ನವರಾತ್ರಿನಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಫಲ ಸಿಗುತ್ತೆ. ಸೊ ನೋಡಿದ್ರಲ್ಲ ಯಾವ ದಿನ ಯಾವ ಬಣ್ಣದ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ ಅಂತ. ಸೊ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.